ಎಲ್ಲರೂ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನೀವು ನೋಡ್ತಾ ಇದ್ದೀವಿ ಟೊಮೊಟೊ ಪ್ಲಾಂಟೇಶನ್ನು 3 ದಿವಸ ಆಗಿದೆ ಸ್ನೇಹಿತರೆ, 53 ದಿವಸ. ಸೊ ನಾನು 50 ದಿವಸ ಇದ್ದಾಗೆ ಆಲ್ರೆಡಿ ನಾನು ಇವಾಗ ವೀಡಿಯೋ ಮಾಡ್ತಾ ಇರೋದು 53 ದಿವಸ ಆಗಿರೋದು. ಸೊ ನಾನು ವೀಡಿಯೋ ಮಾಡ್ದಂಗೆ ನಾನು 2 ಡೇಸ್ ಆಯಿತು ಸ್ಪ್ರೇ ಮಾಡಿ. ಸೊ ವೀಡಿಯೋ ಮಾಡ್ತಾ ಇರೋದು ಲೇಟಾಗಿ ಇರೋದ್ರಿಂದ ಆ್ಯಕ್ಚುಲ್ 50 ಡೇಸ್ ಅಂತಲೇ ನಾನು ಮೆನ್ಷನ್ ಮಾಡ್ತೀನಿ. ಸ್ಪ್ರೇ ಶೆಡ್ಯೂಲ್ 50 ಡೇಸ್ ಅಂತಲೇ ಮೆನ್ಷನ್ ಮಾಡ್ತೀನಿ. ಸೊ ಬಟ್ ಆ್ಯಕ್ಚುಲಿ ಇವಾಗ ಗಿಡಕ್ಕೆ 53 ದಿವಸ ಆಗಿದೆ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ನೋಡ್ತಾ ಇರುವ ಸ್ನೇಹಿತರೆ ಫ್ರೂಟ್ ಸೆಟ್ಟಿಂಗು. ಸೊ ಹಾಕುವಂಥದ್ದು ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ. ಇವಾಗ ಅಕಸ್ಮಾತ್ ಬಾಹುನೇ ನಾನು ತಲೆ ಹಾಕ್ತಾಯಿದ್ದೀನಿ ಅನ್ನೋರು ಸೊ ವೀಡಿಯೋಸ್ ಅಂತೂ ದಯವಿಟ್ಟು ನೋಡಿ. ನಿಮಗೆ ನಾನು ಇಲ್ಲೇನು ಎಡಿಟಿಂಗ್ ಮಾಡೋವಂಥದ್ದು ಇಲ್ಲ ಸುಮ್ಮನೆ ಬೇರೆ ಯಾವ್ದನ್ನೋ ತೋರಿಸುವಂಥದ್ದಲ್ಲ. ನನ್ನ ತೋಟ ನಾನು ಯಾವ ಥರ ಬೆಳೆದಿದ್ದೀನಿ ಅದನ್ನೇ ತೋರಿಸ್ತಾಯಿದ್ದೀನಿ. ಯಾವುದೇ ರೀತಿಯಿಂದ ಮೋಸ ಇಲ್ಲ, ಏನೂ ಇಲ್ಲ. ಕರೆಕ್ಟಾಗಿ ಏನಿದೆಯೋ ಅದೇ ಬರುತ್ತೆ ನಿಮಗೆ. ಸೊ ನೋಡಿ ನೀವು ಫ್ರೂಟ್ ಸೆಟ್ಟಿಂಗ್ ಎಲ್ಲ ಯಾವ ಥರ ಆಗಿದೆ ಅಂತ. ಮೇಯ್ನ್ ಏನಂತಂದರೆ ಇದು ಮಾಮೂಲಿ ನೋಡಿ, ಡೆವಲಪ್ಮೆಂಟ್ ಕಡಿಮೆ ಇದೆಯಲ್ಲ ಗಿಡಗಳು, ಅದರಲ್ಲೆಲ್ಲ ಫ್ರೂಟ್ಸು ಅಂದರೆ ಹಣ್ಣು ಟೊಮೊಟೊ ಚೆನ್ನಾಗಿ ಬಿಟ್ಕೊಂಡಿದ್ದಾವೆ. ಹೈಟಾಗಿ ಯಾವ್ಯಾವ ಬೆಳೆದಿದ್ದಾವೋ ಅದರಲ್ಲಿ ಸ್ವಲ್ಪ ಕಡಿಮೆ ಇದಕ್ಕೆ ಹೋಲಿಸ್ಕೊಂಡ್ರೆ. ಮಾಮೂಲಿ ಕುಳ್ಳಕ್ಕಿರ್ತಾವಲ್ಲ ಅವು ಹೋಲಿಸ್ಕೊಂಡ್ರೆ ಹೈಟಲ್ಲಿರೋ ಸ್ವಲ್ಪ ಕಡಿಮೆ. ಬಟ್ ಅವೇನಪ್ಪ ಅಂತಂದರೆ ಕೆಳಗಡೆ ಬಿಟ್ಕೊಂಡಿಲ್ಲ, ಮೇಲೆ ಬಿಡ್ತಾ ಇದ್ದಾವೆ. ಮೇಲೆ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಕಡಿಮೆ ಕಾಯಿ ಇರೋವಂಥದ್ದು ಇದರಲ್ಲಿ. ಸರಿನಾ? ಮೇಲೆ ನೋಡಿ ಎಲ್ಲ ಇವಾಗ ಫುಲ್ಲೆಲ್ಲ ಸ್ಟಾರ್ಟ್ ಆಗ್ತಾಯಿದೆ. ಅದೇ ಈ ಕಡೆ ಇದೆ ಪಕ್ಕದಲ್ಲಿ, ಇದು ಕೆಳಗಡೆ ಕಾಯಿ ಬಿಟ್ಟಿದೆ. ನೋಡ್ಬೋದು, ಅಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲ ಕಾಯಿ ಇದೆ, ಮೇಲೆಗೆ ಡೆವಲಪ್ಮೆಂಟ್ ಕಡಿಮೆ ಇದೆ. ಸೊ ಈ ಥರ ಸ್ನೇಹಿತರೆ ಇದು ಒಂದು 4 ಅಡಿವರೆಗೂ ಬರುತ್ತೆ ಗಿಡ. ಒಂದೊಂದು ಕಡೆ 4.25 ಬರುತ್ತೆ. ಸೊ ಒಂದೊಂದು ಕಡೆ 3 ಅಡಿನೂ ಇದೆ ಸ್ನೇಹಿತರೆ. ನೋಡಿ ಇವೆಲ್ಲ 3 ಅಡಿ ಇದೆ, ಬಟ್ ಕಾಯಿ ಚೆನ್ನಾಗಿ ಸೆಟ್ ಆಗಿದೆ, ಕಾಯಿ ಚೆನ್ನಾಗಿ ಬಿಟ್ಕೊಂಡಿದೆ ಒಂದು. ಸೊ 53 ದಿನ ಆಗಿರೋದ್ರಿಂದ ನಾನು ಸ್ಪ್ರೇ ಮಾಡಿದೆ ಸ್ನೇಹಿತರೆ. 2 ದಿವಸ ಆಯಿತು. ಯಾವುದಂತ ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟಲ್ಲಿ. ಸೊ ನೀವೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಏನು ಅಂತ. ಸೊ ಡೆವಲಪ್ಮೆಂಟ್ ಚೆನ್ನಾಗಿದೆ ಸ್ನೇಹಿತರೆ, ಯಾವುದೇ ರೀತಿಯಾದ ತೊಂದರೆಗಳೇನಿಲ್ಲ. ಸೊ ಮತ್ತು ಮೊನ್ನೆ ಸ್ವಲ್ಪ ನಮಗೆ ಈ ಕೋಸು ಎಲ್ಲ ಕಟ್ಟಿಂಗ್ ಆಯಿತು ಸ್ನೇಹಿತರೆ. ಸ್ವಲ್ಪ ಉಜ್ಜಿ ಅಂದರೆ ನಮ್ಗೆ ವೈಟ್ ಫ್ಲೈ ಮತ್ತು ಇವು ಇರ್ತಾವಲ್ಲ ಗ್ರೀನ್ ಫ್ಲೈ, ಇವು ಮಾಮೂಲಿ ಇರ್ತಾವಲ್ಲ ಫ್ಲೈಸು, ಕೋಸಲ್ಲಿ ಜಾಸ್ತಿ ಇತ್ತು. ಸೊ ಅದರಿಂದ ಸ್ಪ್ರೇ ಮಾಡಿದ್ದೀನಿ ನಾನು. ಚೆನ್ನಾಗಿರೋದೇ ಮಾಡಿದೆ ಸ್ಪ್ರೇ. ಯಾಕಂದರೆ ಅವು ಕಟ್ ಮಾಡಿದಾಗ ಅವ್ರಲ್ಲಿ ಇದ್ದಾವಂಥವೆಲ್ಲ ಈ ಕಡೆ ಬಂದಿದ್ವು. ಸೊ ಗಮ್ಶೀಟ್ ನಾನು ಮುಂಚೆನೇ ಹಾಕಿದ್ದೆ, ಅದರಿಂದನೂ ಒಂದು ಸ್ವಲ್ಪ ಅವಾಯ್ಡ್ ಆಗಿದ್ದಾವೆ. ಸೊ ಇವಾಗ ಮತ್ತೆ ಇನ್ನೊಂದು ಸತಿ ಹಾಕಬೇಕು ಸ್ನೇಹಿತರೆ, ಇಲ್ಲ ಅಂತಂದರೆ ಮತ್ತೆ ಜಾಸ್ತಿ. ಇವಾಗ ಅದನ್ನ ಕೋಲ್ಸು ಕಟ್ ಮಾಡಿರೋದೆಲ್ಲ ಉಳ್ಸೋಕೋದ್ರೆ ಮತ್ತೆ ಅದರಲ್ಲಿರೋವೆಲ್ಲ ಮತ್ತೆ ಬರ್ತವೆ. ಮತ್ತೆ ಇನ್ನೊಂದು ಸತಿ ಗಮ್ಶೀಟ್ ಹಾಕಬೇಕಾಗುತ್ತೆ. ಸೊ ಹಾಕ್ತೀನಿ ಒಂದು 2 ಡೇಸು. ಸೊ ನೋಡ್ತಾ ಇರ್ಬೋದು ಎಲ್ಲ ಈ ಸೈಡ್ ಆಯಿತು, ಈ ಸೈಡ್ ನೀರು ಬಿಟ್ಟಿದ್ದೀವಿ, ಈ ಸೈಡ್ ಇವಾಗ ಇವತ್ತು ಬಿಡಬೇಕಾಗುತ್ತೆ ಸ್ನೇಹಿತರೆ. ಸೊ ಎಲ್ಲ ಡ್ರೈ ಆಗಿದೆ, ಒಂದು 4-5 ದಿವಸ ಆಯಿತು ಡ್ರೈ ಆಗೋಗಿದೆ. ನೋಡಿ ಯಾವ ಥರ ಆಗಿದೆ ಅಂತ ನೋಡಿ, ಫುಲ್ ಡ್ರೈ ಆಗೋಗಿದೆ. ನೋಡ್ಬೋದು ನೀವು. ಯಾವಾಗ ನಾವು ಹಾಕಿದ್ದು ಬುಧವಾರನೇನೋ ಹಾಕಿದ್ದು, ಡ್ರೈ ಆಗೋಗಿದೆ. ಇದಕ್ಕೆ ನಿನ್ನೆ ಬಿಟ್ವಿ ಸ್ನೇಹಿತರೆ ಎಲ್ಲ ಫುಲ್ಲು. ಮೇಯ್ನ್ ಏನಂದರೆ ನಮಗೆ ಬೇಸಿಗೆಯಲ್ಲಿ ಹ್ಯೂಮಿಡಿಟಿ ಮೇಂಟೈನ್ ಮಾಡಬೇಕಂತಂದರೆ ಸೊ ಇದೇ ಸ್ನೇಹಿತರೆ, ಈ ಥರ ಮಾಡಲೇಬೇಕು. ಇಲ್ಲಾಂದರೆ ಕಷ್ಟ ಆಗುತ್ತೆ. ಹೂವು ಅಂತೂ ಹೆವಿ ಡ್ರಾಪ್ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಬಿಟ್ಟಿರಲಿಲ್ಲ ನೀರು. ನನಗೆ ಸ್ಟಾರ್ಟಿಂಗಲ್ಲಿ ಹೂವು ಒಂದೊಂದು ಇದಕ್ಕೆ ಒಂದೊಂದು ಬ್ರ್ಯಾಂಚಿಗೆ ಒಂದೊಂದು ಗೊನೆ ಬಿಡ್ತು ಅಂತಂದರೆ ಅದರಲ್ಲಿ 1-2 ಡ್ರಾಪ್ ಆಗಿದೆ ನನ್ನದ್ರಲ್ಲಿ. ನೋಡ್ತಾ ಇರ್ಬೋದು ನೀವು. ಇಲ್ಲಿ ಮೇಲೆ ನೀರು ಬಿಟ್ಟರು ಸಹ ಒಂದೊಂದಾಗಿದೆ, ಅಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಮತ್ತು ಕೆಳಗಡೆನೂ ನೋಡ್ಬೋದು ನೀವು. ನೋಡಿ ಅದರಲ್ಲೆಲ್ಲ ಆಗಿದೆ ಸ್ನೇಹಿತರೆ.
ಮೇಯ್ನ್ ಅದೇ ರೀಸನ್ನು, ಹೂವು ಡ್ರಾಪ್ ಆಗೋಕ್ಕೆ ಟೆಂಪ್ರೇಚರ್ ಹೆವಿ ರೀಸನ್ನು. ನಾವು ಹೊಡೆಯೋಂಥ ಔಷಧಿ ಅಂತ ಅನ್ಕೋಬೋದು ನಾವು. ನೀವು ಯಾವುದೇ ಮೈಕ್ರೋನ್ಯೂಟ್ರಿಯೆಂಟ್ಸ್ ಹೊಡೆದ್ರೂ, ನಾನು ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಇವು ಗ್ರೋತ್ ಪ್ರೊಮೋಟರ್ಸು ಎಲ್ಲನೂ ಹೊಡಿತಾನೆ ಇದ್ದೀನಿ. ಸೊ ಆದ್ರೂ ಹೂವು ಡ್ರಾಪ್ ಆಗಿತ್ತು ನಂಗೆ ಸ್ಟಾರ್ಟಿಂಗಿಂದ. ಸೊ ಏನು ರೀಸನ್ನಪ್ಪ ಅಂದರೆ ಟೆಂಪ್ರೇಚರ್, ಹೆವಿ ಟೆಂಪ್ರೇಚರ್ಗೆ. ಅದಕ್ಕೆ ಪ್ರತಿ ಸಾರಿನೂ ನೀವು ಹೊಡೆದಾಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ ಇಲ್ಲ ಗ್ರೋತ್ ಪ್ರೊಮೋಟರ್ ಆಗಲಿ, ಮೇಯ್ನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆಗಲಿ, ಗ್ರೋತ್ ಪ್ರೊಮೋಟರ್ ಆದರೂ ನಮ್ಗೆ ಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಬಟ್ ಹೂವದು ಅಷ್ಟೊಂದು ಇದು ಮಾಡೋಲ್ಲ. ಬಟ್ ಮೇಯ್ನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೂ ಬೇಕೇ ಬೇಕು ಗಿಡಕ್ಕೆ. ಸೊ ಅದರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೂ ಮಿಸ್ ಮಾಡಲೇಬೇಡಿ. ಸೊ ಒಂದೊಂದು ಸತಿ ರೋಗ ಬಂದ್ಬಿಡುತ್ತೆ, ಅವಾಗ ಹಾಕ್ಕೊಳಕ್ಕಾಗಲ್ಲ. ಸೊ ಆ ಟೈಮಲ್ಲಿ ಏನೂ ಮಾಡೋಕ್ಕಲ್ಲ, ಒಂದು ಸ್ಪ್ರೇ ಜಂಪ್ ಆಗ್ಬೋದು. ಬಟ್ 2-3 ಸ್ಪ್ರೇ ಜಂಪ್ ಆಯಿತು ಅಂದರೆ ನಮಗೆ ಹೂವು ಪಕ್ಕ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಗಿಡ ಎಲ್ಲ ಚೆನ್ನಾಗಿದೆ. ಇನ್ನೂ ಒಂದು 53 ದಿವಸ ಆಗಿರೋದ್ರಿಂದ ಇನ್ನೂ ಒಂದು 10-15 ದಿವಸ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ನಮಗೆ ಕೆಳಗಡೆ ಕಾಯಿ ಬಿಟ್ಟಿಲ್ಲ. ಫುಲ್ಲು ಏನಂದರೆ 1 ಅಡಿ ಆದಮೇಲೆ ಕಾಯಿ ಬಿಟ್ಟಿರೋದು ನಮಗೆ ಕಾಣಿಸ್ತಾ ಇರ್ಬೋದು ನಿಮಗೆ. 1 ಅಡಿ ಮೇಲಕ್ಕೆ ಕಾಯಿ ಕಾಣಿಸ್ತಾ ಇರೋದು, ಕೆಳಗಡೆ ಕಾಯಿ ಇಲ್ಲ. ಸೊ ಅದರಿಂದ ನಾವೇನಿದ್ರೂ ಇನ್ನೂ ಒಂದು 10 ದಿವಸ ಲೇಟ್ ಆಗುತ್ತೆ, ಡಿಲೇ ಆಗುತ್ತೆ ನಮಗೆ ಶಾಂಪಲ್ ಆಗುವಂಥದ್ದು. ಸೊ ಆಗಲಿ ಸ್ನೇಹಿತರೆ, ಪರವಾಗಿಲ್ಲ. ಮನೆ ಸ್ನೇಹಿತರೆ ಯಾವ ಸ್ಪ್ರೇ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಆಲ್ರೆಡಿ ನಾನು ಸಿಮೋಡಿಸ್ ಮಾಡಿ 20 ದಿವಸ ಆಗಿತ್ತು ಸ್ನೇಹಿತರೆ. ಸೊ ನಾನು ಹೇಳಿದ್ನಲ್ಲ, ಕೋಸ್ ಬೇರೆ ಕಟ್ ಆನ್ ಮಾಡಿದರೆ ಇಲ್ಲೆಲ್ಲ ನೋಡಿ ನಾನು ಹಾಕಿದ್ದೀನಿ. ಇದ್ರೂ ಸಹ ವೀಡಿಯೋಸ್ ಎಲ್ಲ ಕೋಸೆಲ್ಲ ಕಟ್ಟಿಂಗ್ ಆಗಿದೆ. ಅದು ಇವಾಗೆಲ್ಲ ವೇಸ್ಟು ಕಟ್ಟಿದ್ದಾಗಿದ್ದರಿಂದ ನಮ್ಗೆ ಇವಾಗ ಮೇಯ್ನ್ ಪ್ರೊಟೆಕ್ಷನ್ ಬೇಕು. ಏನು ಫುಲ್ಲೆಲ್ಲ ಹಾಳಾಗಿತ್ತು, ಪ್ರೊಟೆಕ್ಷನ್ ಬೇಕೇ ಬೇಕು. ಸೊ ಅದರಿಂದ ನಾನು 360 ಗೊತ್ತಲ್ವ ನಿಮ್ಗೆ, ಸಿಮೋಡಿಸ್ 360 ಕೆಲಸ ಮಾಡುತ್ತೆ ನಮ್ಗೆ. ಹುಳಕ್ಕೆ, ಊಜಿಗೆ, ಎಲ್ಲದಕ್ಕೂ ವೈಟ್ ಫ್ಲೇಗ್ ಆಗ್ಬೋದು ಎಲ್ಲದಕ್ಕೂ. ಸೊ ಅದರಿಂದ ನೀವು ನೋಡ್ತಾ ಇರ್ಬೋದು ಸಿಮೋಡಿಸ್ 240 ml. ನಿಮ್ಗೆ ಗೊತ್ತಿರುತ್ತೆ, ಇದರೆಲ್ಲ ಯೂಸ್ ಮಾಡಿರ್ತೀರ ಮೋಸ್ಟ್ ಆಫ್ ಆಲು. ಐಸೋಸೈಕ್ಲೋಸಿರಮ್ ಅಂತ ಇರುತ್ತೆ ಇದರಲ್ಲಿ ಕೆಮಿಕಲ್ಲು. ಸೊ ಒಳ್ಳೆ ಕೆಲಸ ಮಾಡುತ್ತೆ ಟೊಮೊಟೊಗಂತೂ ಆಲ್ರೌಂಡ್. ನೀವು ಒಂದು ಸತಿ ಸ್ಪ್ರೇ ಮಾಡಿದರೆ ಮತ್ತೆ ಒಂದು ವಾರ 10 ದಿವಸ ಆದ್ರೂ ಕೆಲಸ ಮಾಡುತ್ತೆ, ಇದು ತೊಂದರೆ ಇಲ್ಲ. ಸೊ 2100 ರೂಪಾಯಿ ಇದು ಸ್ನೇಹಿತರೆ. ಮತ್ತೆ ರೇಟ್ ಡೌನ್ ಆಗಿದೆ, 2300 ಇತ್ತು, 2100 ಆಗಿದೆ 240 ml. ಸೊ 120 ಆದರೆ ನಿಮಗೆ ಅದು ಅಷ್ಟೇ ಆಗುತ್ತೆ ಸ್ನೇಹಿತರೆ, 1100-150 ಆಗುತ್ತೆ. ಸೊ ಇದು 200 ಲೀಟ್ರಿಗೆ ನಾನು ಹೊಡೆದಿದ್ದು ಸ್ಪ್ರೇ ಮಾಡಿದ್ದು. ಡಬಲ್ ಸೈಡ್ ಸ್ಪ್ರೇ ಮಾಡಿದೆ. ಇಷ್ಟು ದಿನ ಸಿಂಗಲ್ ಸೈಡು ಮಾಡ್ತಾಯಿದ್ದು, ಈ ಸರಿ ಡಬಲ್ ಸೈಡ್ ಸ್ಪ್ರೇ ಮಾಡಿದೆ. ಇದೊಂದು 240 ml 200 ಲೀಟ್ರಿಗೆ. ಇದ್ರ ಜೊತೆಗೆ ಅಮಿಸ್ಟಾರ್ ಟಾಪು ಸಿಂಜೆಂಟಾ ಅವ್ರದ್ದು ಸೇಮು. ನಿಮ್ಗೆ ಇದರಲ್ಲಿ ಅಜಾಕ್ಸಿಸ್ಟ್ರೋಬಿನ್ನು, ಡೈಫೆನಕೊನಜಾಲ್ ಇರುತ್ತೆ. ಸೊ ಇದು 1 ml ಥರ ಮಾಡಿದೆ, 2 ml ಅಂದರೆ 200 ml 1 ml ಲೀಟ್ರಿಗೆ 200 ಲೀಟ್ರ್ ಮಾಡಿದ್ದು. ಸೊ ಇದು ನಿಮ್ಗೆ 1000 ರೂಪಾಯಿ ಬೀಳುತ್ತೆ ಸ್ನೇಹಿತರೆ, 200 ml. ಸೊ ಇದು ಮಾಡಿದೆ, ಇವೆರಡು ಮಾಡಿದೆ ನಾನು. ಈ ಸತಿ ಯಾವುದು ನ್ಯೂಟ್ರಿಯೆಂಟ್ ಆಗಲಿ ಇನ್ನು ಗ್ರೋತ್ ಪ್ರೊಮೋಟರ್ ಆಗಲಿ ಯಾವುದು ಮಾಡಲಿಲ್ಲ. ಯಾಕಂದರೆ ನಂಗೆ ಲೈಟಾಗಿ ಕೆಳಗಡೆಯಿಂದ ಸ್ವಲ್ಪ ಹಣ್ಣೆಲೆ, ಸೊ ಈ ಥರ ಸ್ಟಾರ್ಟ್ ಆಗ್ತಿತ್ತು. ಮತ್ತು ಹಣ್ಣೆಲೆ ಮೇಯ್ನಿಗಿಂತ ನಾನು ಆಲ್ರೆಡಿ ಫಂಗಿಸೈಡ್ ಸ್ಪ್ರೇ ಮಾಡಿ ಜಾಸ್ತಿ ದಿವಸ ಆಗಿತ್ತು ಬಿಡಿ. 1 ತಿಂಗಳಾಯ್ತು ಅನ್ಕೊತೀನಿ ಫಂಗಿಸೈಡ್ ಸ್ಪ್ರೇ ಮಾಡಿ. ಸೊ ಅದರಿಂದ ಫಂಗಿಸೈಡ್ ಸ್ಪ್ರೇ ಮಾಡಬೇಕು ಅಂತೇಳಿ ಮಾಡಿದ್ದು. ಟ್ಯಾಬ್ಲೆಟ್ ಆಫ್ ಮಾಡ್ಬೋದಾಯಿತು, ಬಟ್ ನೆಕ್ಸ್ಟ್ ಟೈಮ್ ಮಾಡೋಣ ಅಂತೇಳಿ ಸೈಲೆಂಟ್ ಆದೆ. ಸೊ ನೋಡ್ಬೋದು ಸ್ನೇಹಿತರೆ, ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಸೊ ಗಿಡ ಚೆನ್ನಾಗಿದೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ತಿಳ್ಕೊಂಡು ಯಾರೂ ಏನೂ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಸಿಗೋಣ ಮತ್ತಿನ ವಿಡಿಯೋದಲ್ಲಿ.